ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ಯಾರಾದರೂ ಮೊದಲ ಬಾರಿಗೆ ನನ್ನ ಈ ಒಂದು ಗೆಲುವೇ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಅನ್ನ ಎಲ್ಲರೂ ಲೈಕ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ನೇಹಿತರೆ, ಈ ಒಂದು ಮಾಹಿತಿ ಏನಂದ್ರೆ, ನಮ್ಮ ಈ ಒಂದು ಕೇಂದ್ರ ಸರ್ಕಾರದ ಬಹಳ ಮಹತ್ವವಾಗಿರುವಂತಹ ಯೋಜನೆ ಏನಂದ್ರೆ ಪಿಎಂ ಕಿಸಾನ್ ಯೋಜನೆ. ಆದ್ರೆ ರೈತರು ಅವರ ಒಂದು ಸಬಲೀಕರಣಕ್ಕಾಗಿ ಜಾರಿಗೆ ತಂದಂತ ಯೋಜನೆಗಳಲ್ಲಿ ಈ ಒಂದು ಪಿಎಂ ಕಿಸಾನ್ ಯೋಜನೆಯು ಕೂಡ ಒಂದಾಗಿದೆ. ಆದ್ರೆ ಇಡೀ ನಮ್ಮ ಈ ಒಂದು ಭಾರತ ದೇಶದಲ್ಲಿಯೇ ಏನು ಜಮೀನನ್ನ ಹೊಂದಿರುವಂತ ಎಲ್ಲ ರೈತ ಕುಟುಂಬಗಳಿಗೆ ವಾರ್ಷಿಕವಾಗಿ 6,000 ರೂಪಾಯಿಯನ್ನ ನೀಡಲಾಗುತ್ತದೆ. ಆದರೆ ಈ ಒಂದು ಆರ್ಥಿಕ ನೆರವನ್ನು 2,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ಪ್ರತಿ ಬಾರಿಯೂ 4 ತಿಂಗಳಿಗೊಮ್ಮೆ ಎಲ್ಲ ರೈತರ ಖಾತೆಗಳಿಗೆ ನೇರ ನಗದು ವರ್ಗಾವಣೆಯ ಮುಖಾಂತರ ಈ ಒಂದು ಪಿಎಂ ಕಿಸಾನಿನ ಹಣವನ್ನು ವರ್ಗಾವಣೆ ಮಾಡಲಾಗುತ್ತದೆ. ಆದರೆ ಈಗ ಈ ಒಂದು ಯೋಜನೆ 22ನೇ ಕಂತಿನ ಹಣಕ್ಕಾಗಿ ಈ ಒಂದು ಇಡೀ ದೇಶನೇ ಕಾಯ್ತಾ ಇದೆ, ಹೌದಲ್ಲ? ಆದರೆ ಈಗಾಗಲೇ 21ನೇ ಕಂತಿನ ಪಿಎಂ ಕಿಸಾನಿನ ಈ ಒಂದು ಹಣ ಬಿಡುಗಡೆಯಾಗಿದೆ. ಆದರೆ 22ನೇ ಕಂತಿನ ಹಣ ಯಾವಾಗ ಜಮೆ ಆಗ್ತದಂದ್ರೆ, ನಾನು ನಿಮ್ಮೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ, ನೀವು ಏನಾದರೂ ಪಿಎಂ ಕಿಸಾನ್ ಯೋಜನೆಯ ಯಾವುದೇ ಪ್ರಯೋಜನಗಳನ್ನ ಪಡ್ಕೊಳ್ಬೇಕಂತ ಬಯಸಿದ್ರೆ ಎಲ್ಲ ರೈತರು ತಮಗೆ ಸಂಬಂಧಪಟ್ಟಂತೆ ಈ KYC ಅನ್ನ ಮಾಡ್ಕೋಬೇಕು. ಆನಂತರ ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದೆ ಇಲ್ಲ ಎನ್ನುವಂಥದ್ದನ್ನು ಚೆಕ್ ಮಾಡಬೇಕು. ಇದಿಷ್ಟೇ ಇಲ್ಲದೆ ತಮ್ಮ ಜಮೀನಿನ ದಾಖಲೆಗಳನ್ನ ಪಿಎಂ ಕಿಸಾನ್ ಪೋರ್ಟಲ್ ಮುಖಾಂತರ ನೋಂದಣಿಯನ್ನ ಮಾಡಬೇಕು. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳ ಬಗ್ಗೆ ಇದರ ಒಂದು ಮಾಹಿತಿಯನ್ನ ಸರ್ಕಾರಕ್ಕೆ ನೀಡಬೇಕಾಗ್ತದೆ. ಅದರಿಂದ ಪಿಎಂ ಕಿಸಾನ್ ಯೋಜನೆಯ ಸೌಲಭ್ಯಗಳನ್ನ ಪಡಿಬೇಕಂದ್ರೆ ಏನೇ ಇದ್ರೂ ಈ KYC ಕಡ್ಡಾಯವಾಗಿದೆ. ಯಾಕಂದ್ರೆ ಇದರಿಂದ ಅಕ್ರಮವನ್ನ ಸಂಪೂರ್ಣವಾಗಿ ತಡೆ ಹಿಡಿಬಹುದು, ಹೌದಾ? ಯಾಕಂದ್ರೆ ಇದರಿಂದ ಯಾವುದೇ ರೀತಿಯ ವಂಚನೆಯನ್ನ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಆನಂತರ ಇಲ್ಲಿ ಈ KYC ಯನ್ನ ಯಾವ ರೀತಿಯಾಗಿ ಪೂರ್ಣಗೊಳಿಸಬೇಕಂದ್ರೆ, ಇಲ್ಲಿ ನಿಮಗೆ ಹೇಳಬೇಕಂದ್ರೆ ಫೇಸ್ ಅಥೆಂಟಿಕೇಶನ್ ಅಂತ ಇದೆ. ಅದರ ಮುಖಾಂತರ ಎಲ್ಲ ರೈತರು ತಮ್ಮ ಒಂದು ಮೊಬೈಲ್ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ಸುಲಭವಾಗಿ ಈ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದು. ಯಾಕಂದ್ರೆ ಇದು ಹೇಗಂತನೂ ಕೂಡ ಹೇಳ್ಕೊಡ್ತೀನಿ. ನೀವು ಇಲ್ಲಿ ಏನಂದ್ರೆ ಫೇಸ್ ಅಥೆಂಟಿಕೇಶನ್ ಮುಖಾಂತರ ಈ ಒಂದು KYC ಯನ್ನು ಪೂರ್ಣಗೊಳಿಸಲಿಕ್ಕೆ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಆಧಾರ್ ಫೇಸ್ RD ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡ್ಕೋಬೇಕು. ಆನಂತರ ನಿಮ್ಮ ಒಂದು ಪಿಎಂ ಕಿಸಾನಿನ ಅಪ್ಲಿಕೇಶನ್ ಅನ್ನು ತೆರೆದು ತಾವು ನೋಂದಾಯಿಸಿರುವಂತ ಮೊಬೈಲ್ ಸಂಖ್ಯೆ ಅದರ ಮುಖಾಂತರ ಲಾಗಿನ್ ಮಾಡಬೇಕು. ಆಮೇಲೆ ಲಾಗಿನ್ ಆದ ತಕ್ಷಣ ಅಲ್ಲಿ ಫಲಾನುಭವಿಯ ಸ್ಥಿತಿ ಅಂತ ಇದೆ, ಅಂದ್ರೆ ಬೆನಿಫಿಷರಿ ಸ್ಟೇಟಸ್, ಆ ಒಂದು ಪೇಜ್ ಅನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಬೇಕು ನೀವು. ಅಲ್ಲಿ ನಿಮ್ಮ ಒಂದು KYC ಪರಿಸ್ಥಿತಿ ನೋ ಎಂದು ತೋರಿಸಿದ್ರೆ KYC ಮೇಲೆ ಕ್ಲಿಕ್ ಮಾಡ್ಕೋರಿ. ಆನಂತರ ಅಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಅನ್ನ ಆಡ್ ಮಾಡ್ರಿ. ಅದರ ಜೊತೆಗೇನೆ ನಿಮ್ಮ ಒಂದು ಫೇಸ್ ಅಥೆಂಟಿಕೇಶನ್ ಮುಖಾಂತರ ನಿಮ್ಮ ಒಂದು ಫೇಸ್ ಅನ್ನ ಸ್ಕ್ಯಾನ್ ಮಾಡಬೇಕು. ಒಂದು ವೇಳೆ ಇದನ್ನ ಸ್ಕ್ಯಾನ್ ಆದ್ರೆ ಮಾತ್ರ ಈ ಒಂದು KYC ಯ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳ್ಳುತ್ತದೆ. ಇಲ್ಲಿ ಒಂದು ವಿಷಯ ಹೇಳುವುದೇನೆಂದ್ರೆ, ಈ ಒಂದು ಪಿಎಂ ಕಿಸಾನಿನ ಫಲಾನುಭವಿಗಳು ಈ ಒಂದು KYC ಯನ್ನು ಪೂರ್ಣಗೊಳಿಸಬೇಕಾದ್ರೆ ನಾನು ಮುಖ್ಯವಾಗಿರುವಂತಹ 3 ಮಾಹಿತಿಗಳನ್ನ ಹೇಳ್ತೀನಿ ನಿಮಗೆ. ಅಲ್ಲಿ ಏನಂದ್ರೆ, ಒಂದನೇದಾಗಿ ಪಿಎಂ ಕಿಸಾನ್ ಪೋರ್ಟಲ್ ಆಗಿರ್ಬೋದು, ಇಲ್ಲಾಂದ್ರೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ OTP ಆಧಾರಿತವಾಗಿ KYC ಯನ್ನು ಮಾಡ್ಕೋಬೇಕು. ಆನಂತರ ಇಲ್ಲಿ ಎರಡನೇದಾಗಿ ಹೇಳ್ಬೇಕಂದ್ರೆ, ಗ್ರಾಮ 1, ಬೆಂಗಳೂರು 1, ಕರ್ನಾಟಕ 1ಗಳ ಮುಖಾಂತರ ಅಂದ್ರೆ CSC ಸೆಂಟರ್ಗಳು, ನೀವು ಅಲ್ಲಿಗೆ ಭೇಟಿಯನ್ನು ನೀಡುವುದರ ಮುಖಾಂತರ ಆಧಾರ್ ಸಂಖ್ಯೆಯನ್ನು ನೀಡಿ ಬಯೋಮೆಟ್ರಿಕ್ ಮುಖಾಂತರ ನೀವು KYC ಯನ್ನು ಮಾಡ್ಕೋಬಹುದು. ಆನಂತರ ಇಲ್ಲಿ ಕೊನೆಯದು ಮೂರನೇದಾಗಿ ಹೇಳ್ಬೇಕಂದ್ರೆ, ಪಿಎಂ ಕಿಸಾನಿನ ಮೊಬೈಲ್ ಅಪ್ಲಿಕೇಶನ್ ಅನ್ನು ಬಳಸಿಕೊಂಡು ಫೇಸ್ ಅಥೆಂಟಿಕೇಶನ್ ಮುಖಾಂತರ ನೀವು KYC ಅನ್ನು ಮಾಡ್ಕೋಬೇಕು. ನನ್ನ ಈ ಒಂದು ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದೆ ಬರುವಂತ ಎಲ್ಲ ಪ್ರಯೋಜನಗಳಿಗಾಗಿ ನಾನು ನಿಮಗೆ ಹೊಸ ಮಾಹಿತಿಗಳನ್ನು ತರ್ತಾ ಇರ್ತೀನಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು. ಎಲ್ಲರಿಗೂ ಧನ್ಯವಾದ.